ಜೈ ಭೀಮ್ ಸರ್. ಏನಿವತ್ತು ಶ್ರೀನಿವಾಸಪುರ ತಾಲೂಕು ತಹಶೀಲ್ದಾರ್ ಅವರು ಸುಧೇಂದ್ರ ಅವರ ವಿರುದ್ಧವಾಗಿ ಪ್ರೊಟೆಸ್ಟ್ ಇಟ್ಕೊಂಡಿದ್ದೀವಿ ನಾವು DC ಆಫೀಸ್ ಕೋಲಾರ DC ಆಫೀಸ್ ಮುಂದೆ ದಿನಾಂಕ 17/9/26 ಪೆರಿಯಾರ್ ಅವರ ಜನ್ಮ ದಿನಾಚರಣೆ ಇದೆ. ಅವತ್ತು ನಾವು ಹೋರಾಟ ಇಟ್ಕೊಂಡಿದ್ದೀವಿ. ಕಾರಣ ಏನಪ್ಪಾ ಅಂದ್ರೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಅರಾಜಕತೆ ನಡೀತಾ ಇದೆ. ಇಲ್ಲಿ ತಹಶೀಲ್ದಾರ್ ಸುಧೇಂದ್ರ ಅವರು ಬಂದ ಮೇಲೆ ಶ್ರೀನಿವಾಸಪುರಕ್ಕೆ ಅರಾಜಕತೆ ನಡೀತಾ ಇದೆ. ಅದಕ್ಕೆ ಅರಾಜಿ ಕರ್ಕೊಳ್ಳೋರು ಯಾರಪ್ಪ ಅಂದ್ರೆ ಅದು ಮ್ಯಾಕಲ್ ನಾರಾಯಣಸ್ವಾಮಿ ಅವರು ಅಂತ ನನ್ನ ಭಾವನೆ. ಯಾಕಪ್ಪ ಅಂದ್ರೆ ತಾಡಗೋಳಲ್ಲಿ ಸರ್ವೆ ನಂಬರ್ 234ರಲ್ಲಿ ಸುಮಾರು 20 ಎಕರೆ ಗೌಸ್ ಬಿನ್ ನಬಿ ಖಾನ್ ಎಂಬುವರು ಸತತವಾಗಿ 20 ಎಕರೆ 5 ಎಕರೆ ಸರಗೋಸ್ ತಗೊಂತಾರೆ. ಅವರಪ್ಪ ಖಾತೆ ಮಾಡ್ಕೊಳಕ್ ಆಗೋದಿಲ್ಲ ದಾಖಲೆ ಕೊರತೆಯಿಂದ. ಅದೇ ಮಗನಿಗೆ ಮತ್ತೆ ನೂರ್ ಅಹಮದ್ ಅವ್ರಿಗೆ 20 ಎಕರೆ ಸಾಗೋಲ್ ಚೀಟಿ ತಂದೆಗಾಗಿ ಸಾಗೋಲ್ ಚೀಟಿ ಖಾತೆ ಆಗೋದಿಲ್ಲ, ಮಗನ ಖಾತೆ ಮಾಡ್ಕೊಂತಾನೆ. ಸಾಗೋಲ್ ಚೀಟಿ ಬೇರೆ ಸಾಗೋಲ್ ಚೀಟಿ ಸೇಮ್ ವಿಸ್ತೀರ್ಣಕ್ಕೆ. ಏನಾಗ್ತಾ ಇದೆ ಶ್ರೀನಿವಾಸಪುರ ತಾಲೂಕು ಅಂದ್ರೆ 370 ಆಕ್ಟ್ನ ಜಮ್ಮು ಕಾಶ್ಮೀರಲ್ಲಿ ತೆಗೆದ್ರಲ್ಲ, ಅದು ಇಲ್ಲೂ ಚಾಲ್ತಿಯಲ್ಲಿದೆ ಶ್ರೀನಿವಾಸಪುರದಲ್ಲಿ. ಏನಪ್ಪಾ ಅಂದ್ರೆ ಇವರು ಧೋರಣೆ ಹೆಂಗಿದೆ ಅಂದ್ರೆ, ನನಗೆ ಅಲ್ಲಿ ಹೋದ್ರೆ ತೋಟಕ್ಕೆ ಹೋದ್ರೆ ಕಾಲಕ್ಕೆ ನಮಸ್ಕಾರ ಹಾಕ್ಕಂತಾನೆ ಪುಣ್ಯಾತ್ಮ, ಇಲ್ಲಿ ಬಂದ್ರೆ ಬ್ಯಾಲೆನ್ಸ್ ಮಾಡ್ಕೊಂತಾನೆ ಈಗ ಹಾಲಿ ಶಾಸಕರನ್ನ. ಇವನು ವೃತ್ತಿ ಏನಪ್ಪಾ ಅಂದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾ ಏನೇನು ಬೇಕು ಅಂತದೆಲ್ಲ ಮಾತಾಡಿದ್ರೆ ತಹಶೀಲ್ದಾರರು. ಇವನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು. ಇವನ ಹೆಸರಿಗೆ ನಿರ್ನಳ್ಳಿ ಗ್ರಾಮದಲ್ಲಿ 13 ಗುಂಟೆ ಜಮೀನ ರಿಜಿಸ್ಟರ್ ಮಾಡ್ಕೊಂತಾನೆ. ಲಕ್ಷ್ಮಿ ಅಂತ ಬೆಂಗಳೂರು ಹುಡುಗಿ ಕರ್ಕೊಂಡ್ ಬಂದ್ಬಿಟ್ಟು ಅರಕೆರೆ ಹತ್ರ 5 ಎಕರೆ ಜಮೀನು ಆಯಾಮನ ಮುಂಜೂರು ಮಾಡ್ತಾನೆ. ಬಡವರು 26 ಜನ ಹಾಕೊಂಡವ್ರು ಸರ್. ಅಲ್ಲಿ ಅನುಭವಗಳಾಗವ್ರೆ, ಅವ್ರಿಗೆ ಯಾರಿಗೂ ಗ್ರಾಂಟ್ ಮಾಡಿಲ್ಲ. ಲಕ್ಷ್ಮಿ ಅಂತ KL-ಪುರಮಿಂದ ಕರ್ಕೊಂಡ್ಬಂದು ಆ ಲಕ್ಷ್ಮಿಯನ್ನ ಹೆಣ್ಣುಮಗುಗೆ ಗ್ರಾಂಟ್ ಮಾಡ್ತಾನೆ ತಹಶೀಲ್ದಾರು. ಇವರೆಲ್ಲ ಕೂಡ ಕಂದಾಯ ಇಲಾಖೆಗೆ ಅಂದ್ಬಿಟ್ಟಿವ್ರು. ಇದಕ್ಕೆಲ್ಲ ಪ್ರಚೋದನೆ ಯಾರಪ್ಪ ಅಂದ್ರೆ ಮ್ಯಾಕಲ್ ನಾರಾಯಣಸ್ವಾಮಿ ಅಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಹಾಲಿ ಮುಖಂಡರು. ಇವರು ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಫಿಯಾ. ಆ ರಿಯಲ್ ಎಸ್ಟೇಟ್ ಮಾಫಿಯಾ ತಗೊಂಡ್ಬಂದು ತಹಶೀಲ್ದಾರ್ನ ಬಳಸ್ಕೊಂಡು ಯಾರ್ಯಾರು ಊರು ಬಿಟ್ಟವ್ರಿ ಜೋಡಿದಾರರು, ಎಲ್ಲೆಲ್ಲಿ ಲಿಂಗಾಯತರು ಜೋಡಿದಾರರಾಗಿದ್ರಲ್ಲ ಅವ್ರೇ ಎಲ್ಲೆಲ್ಲಿ ಊರುಗಳು ಬಿಟ್ಟವ್ರೆ ಅವ್ರನ್ನೆಲ್ಲ ಪತ್ತೆ ಮಾಡೋದು, ಬೋಗಸ್ ರೆಕಾರ್ಡ್ ಸೃಷ್ಟಿ ಮಾಡೋದು, ಅದನ್ನ ಮಾರಾಕ ಇವ್ರ ವೃತ್ತಿ. ಯಾರಾದ್ರೂ ಬಡವರು ತಾಲೂಕು ಆಫೀಸ್ಗೆ ಹೋದ್ರೆ ಅಯ್ಯೋ ತುಂಬಾ ಕಷ್ಟ ಇದೆ, ಜಮೀನುಗಳು ಉಳಿಯಲ್ಲ, ಫಾರೆಸ್ಟ್ ಹೋಗ್ಬಿಡ್ತದೆ, ಒಂದ್ ಕೆಲಸ ಮಾಡು, ಒಳ್ಳೆ ವ್ಯಾಪಾರದವ್ನ ಕರೆಸ್ತೀನಿ, ನೀವು ದುಡ್ಡು ಮಾಡ್ಕೊಳ್ಳಿ ಅಂತ ಹೇಳೋದು. ಇವನ್ ತಹಶೀಲ್ದಾರ ಜಿಲ್ಲಾಧಿಕಾರಿಗಳೇ ಈ ತಹಶೀಲ್ದಾರ್ನ ಕೂಡಲೇ ಅಮಾನತುಗೊಳಿಸಿ. ಇವನ್ ಮಿಸ್ಸಸ್ ಕೂಡ PDO ಆಗವ್ರೆ ಮೇಘನಾ ಅಂತ, ಅವ್ರ ಹೆಸರಿಗೆ ಪಾಣಿ ಮಾಡ್ಕೊಂತಾನೆ. ಇವರೆಲ್ಲ ಕೂಡ ನಾನು ಹೇಳೋದು, ಇವರೆಲ್ಲ ಕೂಡ ಸಂವಿಧಾನ ವಿರೋಧಿಗಳು. ಇವ್ರು ಏನಿದ್ರು ಕೂಡ ಕಾಸು ಮಾಡ್ಕೊಳಕ್ ಮಾತ್ರ ಬಂದಿರೋದು ತಹಶೀಲ್ದಾರರು ವೃತ್ತಿ ಮಾಡಕ್ ಬಂದ್ರೆ ಇವರು ಕಾಸನ್ನು ಮಾಡ್ಕೊಬೇಕು, ಏಜೆಂಟ್ಗಳ ಕೆಲಸ ಮಾಡಬೇಕು. ಮ್ಯಾಕಲ್ ನಾರಾಯಣಸ್ವಾಮಿ ಎಂಬುವರನ್ನ ಬೆಳೆಸ್ಬೇಕಷ್ಟೇ. ಇವರು ಆರಾಮ ಮಾಡ್ಕೊಂತಾರೆ. ಅದರಿಂದ ಏನು ಈ ತಹಶೀಲ್ದಾರರು ಮ್ಯಾಕಲ್ ನಾರಾಯಣಸ್ವಾಮಿ ಅವ್ರಿಗೆ ಏನು ನೂರ್ ಖಾನ್ ಅವರ ಜಮೀನುಗಳನ್ನ GPA ಮಾಡಿಕೊಂಡು ಮಿಸ್ಸಿಂಗ್ ರೆಕಾರ್ಡ್ ಮಾಡಿಕೊಂಡು ನಕಲು ದಾಖಲೆ ಸೃಷ್ಟಿ ಮಾಡ್ಯಾವ್ರು ಸರ್. ಇದೆಲ್ಲ ಕೂಡ ನ್ಯಾಯಾಲಯದಲ್ಲಿ ಪ್ರಕರಣ ಮಾಡ್ತೀವಿ. ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗೋವರೆಗೂ 17ನೇ ತಾರೀಕು ಪೆರಿಯಾರ್ ಅವರ ಜನ್ಮದಿನೋತ್ಸವವನ್ನು ಅಂಗವಾಗಿ ಅವತ್ತು ಕೋಲಾರದಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅಷ್ಟು ಒಳಗಾಗಿ ನಮ್ಮ ದಾಖಲೆಗಳು ಏನು ಕೇಳಿದ್ದೀವಿ ತಹಶೀಲ್ದಾರ್ ಅವರ ಶಿಷ್ಟಾರಕ್ಕೆ ಕೊಟ್ಟಿದ್ದೀವಿ. ಆ ದಾಖಲೆಗಳೆಲ್ಲ ನಮ್ಮ ಕಡೆ ಸೇರಬೇಕು. ನಾವು ಹೋರಾಟದಲ್ಲಿ ಏನು ಇವರು ಬಂಡವಾಳ ಅಂತ ಬಿಚ್ಚಿಡೋ ಕೆಲಸ ಕರ್ನಾಟಕ ದಲಿತ ಸಂಸ್ಥೆಯಿಂದ ಮಾಡ್ತೀವಿ. ಜೈ ಭೀಮ್, ಜೈ ಭಾರತ್. ಸರ್ ನಕಲು ಅಂದ್ರೆ ಅವರು 230 ಸರ್ವೆ ನಂಬರ್ P5, P6, P7, P8 40 ಗ್ರಾಂಟ್ ಅನ್ನು ಮಾಡ್ಕೊಂತಾರೆ. ಎಲ್ಲಿಯೂ ಕೂಡ ದರ್ಖಾಸ್ತ್ನಲ್ಲಿ ದಾಖಲೆ ಇಲ್ಲ, ಇವರು ಸೃಷ್ಟಿ ಮಾಡ್ಕೊಂಡವ್ರೆ. ಆಮೇಲೆ ಇನ್ನೊಂದು ಅಬ್ದುಲ್ ಕಿತ್ತೂಲ್ ಅವರು 6 ಎಕರೆ ಜಮೀನು ಮುಂಜೂರು ಮಾಡ್ಕೊಂತಾರೆ. ಹಂಗಾದ್ರೆ 1940-41ರಲ್ಲಿ ಗ್ರಾಂಟ್ ಆಗಿದ್ರೆ ಇಲ್ಲಿವರೆಗೂ ಪಾಣಿ ಬರ್ಬೇಕಾಗಿತ್ತಲ್ಲ, ಯಾಕೆ ಪ್ರಾಣಿ ಬರಲಿಲ್ಲ? ಹಂಗಾದ್ರೆ ಇಲ್ಲಿ ಗಂಟ ಮಿಸ್ಸಿಂಗ್ ರೆಕಾರ್ಡ್ ಯಾಕೆ ಮಾಡಲಿಲ್ಲ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಂದಾಯ ಇಲಾಖೆಯಲ್ಲಿ ಅರಾಜಕತೆ ಆಗ್ತಾ ಇದೆಯಲ್ಲ, ಅದಕ್ಕೆ ಸೂತ್ರಧಾರಿ ಇವರು ಸುಧೀರ್ ಅಂತ ತಹಶೀಲ್ದಾರ್ ಬಂದವನೇ. ಇವರೆಲ್ಲರೂ ಕೂಡ ಬೆಂಗಾವಲಾಗಿ ನಿಂತ್ಕೊಂಡು ಅರಾಜಕತೆ ನಡೀತಾ ಇರೋದ್ರಿಂದ ಇದು ಕ್ರಿಮಿನಲ್ ಕೇಸ್ ದಾಖಲೆ ಮಾಡೋದು. ಇದನ್ನ ಸೃಷ್ಟಿ ಪತ್ರ ಅಂದ್ರೆ ಇದನ್ನ ಸರ್. ಅದು ಒಂದೇ ಕುಟುಂಬಕ್ಕೆ 20 ಎಕರೆ ಗ್ರಾಂಟ್ ಆಗ್ತದ? ಅಬ್ದುಲ್ ಕಿತ್ತೂಲ್ ಅಂತ 6 ಎಕರೆ ಗ್ರಾಂಟ್ ಆಗ್ತದ? ಆ ಲಕ್ಷ್ಮಿ ಅನ್ನೋರ್ಗೆ ಬಂದು ಅಲ್ಲಿ
5 ಎಕರೆ ಮುಂಜೂರು ಮಾಡ್ತಾನೆ ತಹಶೀಲ್ದಾರ್. ಅದು ಸರಿನಾ? ಅವ್ರ ಹೆಂಗಸರು PDO ಆಗಿದ್ರು ಕೂಡ 12 ಗುಂಟೆ ನೆರನಹಳ್ಳಿ ಹತ್ರ ರಿಜಿಸ್ಟರ್ ಮಾಡ್ಕೊಂತಾರೆ. ಸರ್ಕಾರಿ ಅಧಿಕಾರಿ ಅಲ್ಲ ಸರ್, ಇದ್ನು ಫ್ರಾಡ್. ಇವನು ರಿಯಲ್ ಎಸ್ಟೇಟ್ ಮಾಫಿಯಾ, ದೊಡ್ಡ ಮಾಫಿಯಾ. ಶ್ರೀನಿವಾಸಪುರದಲ್ಲಿ ಮುದ್ದತೆ ಜನ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ಮುದ್ದತೆ ಇವತ್ತು ಕೂಡ ಕಷ್ಟ ಬೀಳ್ತಾರೆ, ಮಾವಿನ ಹಣ್ಣು ವ್ಯಾಪಾರ ಮಾಡ್ತಾರೆ, ರೇಷ್ಮೆ ಬೆಳೀತಾರೆ. ಪಾಪ ಕಷ್ಟಗಳಿರೋಂಥ ಬಂದು ಊರಲ್ಲಿ ನೀವು ಹರಾಜುಗತಿ ಹುಟ್ಟಾಗ್ತಾ ಇದ್ರಲ್ಲ, ನೀವು ಎಷ್ಟು ಮಾತ್ರ ಸರಿ. ಅದರಿಂದ ಕೂಡಲೇ ಇಮಿಡಿಯೇಟ್ಲಾಗಿ ದಾಖಲೆ ಎಲ್ಲ ಕೊಟ್ಟರೆ 17ನೇ ತಾರೀಕು DC ಆಫೀಸ್ ಮುಂದ್ಗಡೆ ಹೋರಾಡಿದೆ 100% ಸಕ್ಸಸ್ ಸರ್. ಅದು ADLR ಶಾಮೀಲಾಗವ್ರೆ, DDLR ಶಾಮೀಲಾಗವ್ರೆ, ತಹಶೀಲ್ದಾರ್ ಶಾಮೀಲಾಗವ್ರೆ, VA RI ಇವರೆಲ್ಲ ಯಾರೂ ಕೂಡ ಸತ್ತೋರ್ ಸೈನಿಗಳು ಹಾಕಿರೋದು. ಇದಕ್ಕೆ ಬದುಕಿದವರು ಯಾರೂ ಸೈನಿಗಳು ಹಾಕಿರೋದಿಲ್ಲ. ಯಾಕಂದ್ರೆ ಆ ಮೈಂಡ್ ಬರೋದು ತಹಶೀಲ್ದಾರ್ ಒಬ್ಬ.